ಇಂದು ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ನೀನು ನನ್ನ ಮಗನ ಸ್ವಯಂವರವನ್ನು ರಕ್ಷಿಸಿದವಳಿದ್ದೀಯ. ಏನೇ ಇರಲಿ ಅಣ್ಣ, ಅದೆಲ್ಲ ಸರಿ. ಈ ಮೊದಲು ಅದೆಷ್ಟೋ ದುಷ್ಟರನ್ನೆಲ್ಲ ನೀನು ವಧಿಸಿದವ. ಈ ಹೊತ್ತಿಗೆ ಆ ದುಷ್ಟನ ನನಗೆ ಯಾಕೆ ವಧಿಸಿದೆ? ಇದಕ್ಕೊಂದು ಬಲವಾದಂತಹ ಕಾರಣ ಉಂಟು. ಕೌಂಡ್ಲಿಕನನ್ನು ನಾನು ವಧಿಸಿದೆ ಎಂದಾದರೆ ಅವ ಹಗೆಗಾಗಿ ಮತ್ತೆ ಹುಟ್ಟಿ ಬರುತ್ತಾನೆ. ಆ ಕಾರಣಕ್ಕೆ ಬೇಕಾಗಿ ನಿನ್ನ ಮುಖೇನವಾಗಿ ಆತನ ವಧೆಯನ್ನು ಮಾಡಿದವನಿದ್ದೇನೆ. ಅರ್ಥ ಆಯ್ತಲ್ಲ? ಆಯ್ತಲ್ಲ, ಇನ್ನು ತಡ ಮಾಡುವುದು ಸರಿಯಲ್ಲ. ಮುಹೂರ್ತಕ್ಕೆ ಸರಿಯಾಗಿ ಮದುವೆಯಾಗಬೇಕು. ಮದುವೆ ಸಂಭ್ರಮದಲ್ಲಿ ಒಂದೊಮ್ಮೆಗೆ ಸಂಕಷ್ಟ ಎದುರಾದರೂ ಆ ಸಂಕಷ್ಟವನ್ನೆಲ್ಲ ನಿವಾರಿಸಿ ರತಿಮನ್ಮಥರ ಮದುವೆಯು ಅತಿ ವಿಜೃಂಭಣೆಯಿಂದ ನಡೆದು ಹೋಯಿತು. ಒಂದರ್ಥದಲ್ಲಿ ಹೇಳುವುದಾದರೆ ಕೌಂಡ್ಲಿಕನ ವಧೆಯು ಲೋಕ ಕಲ್ಯಾಣಾರ್ಥವಾಗಿಯೇ ನಡೆದು ಹೋಗಿದೆ. ಹಾಗಾಗಿ ನರಕಾಸುರ ಮೋಕ್ಷ, ಭಸ್ಮಾಸುರ ಮೋಹಿನಿ, ಕುಚೇಲ ಹಾಗೂ ಕೌಂಡ್ಲಿಕ ಎನ್ನುವಂತಹ ಈ ಪುಣ್ಯ ಕಥಾಭಾಗವನ್ನು ಯಾರೆಲ್ಲ ಆಡಿದರೋ, ಆಡಿಸಿದರೋ, ನೋಡಿದರೋ, ಕೇಳಿದರೋ, ಆಡುವುದಕ್ಕೆ ಅವಕಾಶ ಮಾಡಿಕೊಟ್ಟರು ಅವರಿಗೆಲ್ಲ ನಾವು ನಂಬಿಕೊಂಡು ಬಂದಿರುವಂತಹ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿಯು, ವರಪ್ರದ ಮಹಾಗಣಪತಿ ದೇವರು ಹಾಗೂ ಸ್ಥಳದಲ್ಲಿ ನೆಲೆ ನಿಂತಿರುವಂತಹ ಮಹಾವಿಷ್ಣು ಸ್ವಾಮಿಯು ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ನೆಮ್ಮದಿಯನ್ನು ಕರುಣಿಸಲಿ ಎನ್ನುವ ಹಾಗೆ ಕೇಳುತ್ತಾ ಈ ಪುಣ್ಯ ಕಥಾಭಾಗಕ್ಕೆ ಮಂಗಳವನ್ನು ಹಾಡುವರೆ ಸಭ್ಯ ಸಭಿಕರಿಂದಲೂ ಭಾಗವತರಿಂದಲೂ ಅಪ್ಪಣೆಯನ್ನು ಬೇಡುತ್ತಾ ಇದ್ದೇವೆ. ಮತ್ತು ಶರಣ ಶ್ರೀ ಸುಬ್ರಹ್ಮಣ್ಯ